ಇವತ್ತೊಂದು ವೆರೈಟಿ ಆಗಿರೋ ಒಂದು ರೆಸಿಪಿ ನೋಡೋಣ. ವೆರೈಟಿ ಮಾತ್ರ ಅಲ್ಲ ಆಯ್ತಾ, ಸಖತ್ ಟೇಸ್ಟ್ ಇರುತ್ತೆ. ಅದೇ ರೀತಿ ಹೆಲ್ದಿ ಕೂಡ. ಹಾಗಿದ್ರೆ ಬನ್ನಿ ನನ್ ಜೊತೆ ನಾನ್ ನಿಮ್ಗೆ ಹೇಳಿಕೊಡ್ತೀನಿ ಇದು ಯಾವ ರೀತಿ ಮಾಡೋದಂತ. ಮೊದಲು ಪ್ಯಾನ್ ಬಿಸಿ ಮಾಡ್ಬಿಟ್ಟು 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದರಲ್ಲೇ ಒಂದು 1/4 ಕಪ್ ರವೆ ಚೆನ್ನಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದಾಯ್ತಾ. ನೋಡಿ ಇದಾಯ್ತಲ್ವಾ, ಇದನ್ನ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ ಕಪ್ಪಿನಷ್ಟು ತುರ್ದಿಟ್ಕೊಂಡಿರೋ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನ ಕೂಡ ಸ್ವಲ್ಪ ಕರಗಿಸಿ ಇಟ್ಕೊಳ್ಳಿ. ಕಸ ಎಲ್ಲ ಇದ್ರೆ ನಮಗೆ ಅದನ್ನ ಈ ರೀತಿ ಮಾಡಿ ತೆಗಿಬಹುದು. ಇದು ಕೂಡ ರೆಡಿ ಆಯ್ತು, ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು ನೋಡಿ ಇದೆ ಸಿಹಿ ಗೆಣಸು. ಅದನ್ನ ಮೊದಲು ಕ್ಲೀನ್ ಮಾಡಬೇಕು, ಅದರ ಹೊರಗಿರೋ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದು ತರಬೇಕು. ಆಮೇಲೆ ಇದನ್ನ ಈ ರೀತಿ ಕ್ಯಾರೆಟ್ ಎಲ್ಲ ತುರ್ಕೋತೀವಲ್ವಾ, ಅದೇ ರೀತಿ ತುರಿಬೇಕು. ರೆಡಿ ಆಯ್ತಲ್ವಾ. ನಾನಿಲ್ಲಿ ಒಂದೇ ಪೀಸ್ ತಗೊಂಡಿರೋದು. ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಎಲ್ಲ ಕೂಡ ಹಾಕಿದ್ಮೇಲೆ ನಾವು ಅವಾಗ ರೋಸ್ಟ್ ಮಾಡಿಟ್ಟಿರುವ ರವೆ ಇದೆಯಲ್ವಾ, ಅದನ್ನು ಕೂಡ ಹಾಕ್ಕೊಳ್ಳಿ ಅದಕ್ಕೆ. ನೆಕ್ಸ್ಟ್ ಇದಕ್ಕೆ ಒಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ಎಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ರೆಡಿ ಮಾಡಿಟ್ಟಿರುವಂತಹ ಈ ಬೆಲ್ಲದ ಪಾಕ ಕೂಡ ಹಾಕೊಂಡ್ಬಿಟ್ಟು ಫುಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ನೀರೇನು ಸೇರಿಸ್ಬೇಕಂತ ಏನಿಲ್ಲ, ಇದೇ ಸಾಕು ನೋಡಿ. ಈ ರೀತಿ ಹಾಕೊಂಡ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹಾಗೆ ಮುಚ್ಚಿಡ್ಬೇಕು. ಯಾಕಂದ್ರೆ ರವೆ ಅಲ್ವಾ, ಸ್ವಲ್ಪ ಸಾಫ್ಟ್ ಆಗಿ ಬರ್ಲಿ ಅಂತ. ನೋಡಿ ಇದನ್ನ ಮುಚ್ಚಿಡ್ತಾ ಇದ್ದೀನಿ, ಒಂದು 10 ನಿಮಿಷ ಮುಚ್ಚಿಡ್ಕೊಳ್ಳಿ. ನೋಡಿ ಇವಾಗ ರೆಡಿ ಆಯ್ತಲ್ವಾ. ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಕಾಗಿರೋದು ಬಾಳೆ ಎಲೆ. ಬಾಳೆ ಎಲೆ ಸ್ವಲ್ಪ ಬಾಡಿಸ್ಬೇಕಾಯ್ತಾ, ಇಲ್ಲಾಂದ್ರೆ ಅದು ಹರಿದೋಗ್ಬಿಡುತ್ತೆ. ಇನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕಿರೋ ಮಾಡ್ಬೋದು. ನೋಡಿ ನಾನೊಂದು ಶೇಪ್ ನಿಮ್ಗೆ ಹೇಳಿಕೊಡ್ತಾ ಇರೋದು ಈ ರೀತಿ. ಫೋಲ್ಡ್ ಮಾಡಿಬಿಟ್ಟು ಅದ್ರ ಒಳಗಡೆ ಈ ರೀತಿ ತುಂಬಿಸ್ಬೇಕು. ಸಣ್ಣ ಎಲೆ ಸಾಕು. ನೋಡಿ ಅದನ್ನ ತುಂಬಿಸ್ಬಿಟ್ಟು ಮೇಲ್ಗಡೆಯಿಂದ ಕೂಡ ಈ ರೀತಿ ಫೋಲ್ಡ್ ಮಾಡಬೇಕು. ನೆಕ್ಸ್ಟ್ ಈ ಸೈಡ್ ಕೂಡ ನೋಡಿ ಈ ರೀತಿ ಮಾಡಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ಒಳ್ಳೆ ಸಮೋಸ ಶೇಪಲ್ಲಿ ಸಿಗುತ್ತೆ ನಮಗೆ. ಆ ಎಕ್ಸ್ಟ್ರಾ ಎಲೆ ಬೇಕಿದ್ರೆ ಕಟ್ ಮಾಡಿನೂ ತೆಗಿಬೋದು ನೋಡಿ. ಇನ್ನು ಇದನ್ನ ಆವಿಯಲ್ಲಿ ಬೇಯಿಸ್ಬೇಕು. ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನೀರು ಬಿಸಿ ಆದ್ಮೇಲೆ ಇದ್ರೆಲ್ಲ ನೋಡಿ ಎಲ್ಲ ಕೂಡ ಹಾಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಒಂದು 10 ರಿಂದ 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ರೆಡಿ ಆಯ್ತಲ್ವಾ ನೋಡಿ. ಇನ್ನು ಇದನ್ನ ಬಿಸಿ ಬಿಸಿನೇ ಸರ್ವ್ ಮಾಡಬೇಕು. ಸಖತ್ ರುಚಿ ಕೊಡುತ್ತೆ, ಸಖತ್ ಹೆಲ್ದಿ ಆಗಿರೋಂಥ ಈ ರೆಸಿಪಿ. ಸಿಹಿ ಗೆಣಸಲ್ಲಿ ಮಾಡಿರೋದು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ, ತಿಂದರೆ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಸಿಹಿ ಗೆಣಸಲ್ಲಿ ನೀವು ಯಾವತ್ತಾದ್ರೂ ಈ ರೀತಿ ಎಲ್ಲ ವೆರೈಟಿ ಮಾಡಿದ್ದೀರಾ? ಇಲ್ಲ ಅಲ್ವಾ? ನಿಮ್ಗೆ ಇಷ್ಟ ಆಯ್ತಾ? ಆಯ್ತಲ್ವಾ? ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಆಮೇಲೆ ಈ ಪೇಜ್ ಒಂದು ಫಾಲೋ ಮಾಡಿಟ್ಕೊಳ್ಳಿ ಆಯ್ತಾ. ಇನ್ನೂ ಕೂಡ ವೆರೈಟಿ ಹೆಲ್ದಿ ಟೇಸ್ಟಿ ರೆಸಿಪಿ ಬರ್ತಾ ಇರುತ್ತೆ. ಓಕೆ, ಥ್ಯಾಂಕ್ ಯು.